ರಾಜ್ಯಾದ್ಯಂತ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನು ಶೇಕಡಾ 5 ರಿಂದ 8 ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರವು ಜೂನ್ 9ರಿಂದ ಜಾರಿಗೆ ಬರಲಿದೆ ಎಂದು ರಾಜ್ಯ ಖಾಸಗಿ ಮಜಲ್ ವಾಹನ ಬಸ್ ಮಾಲಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ತಿಳಿಸಿದ್ದಾರೆ. ನಗರದ ಡಯಾನಾ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡೀಸೆಲ್ ದರದಲ್ಲಿ ನಿರಂತರ ಏರಿಕೆ, ವಾಹನಗಳ ನಿರ್ವಹಣಾ ವೆಚ್ಚ, ಬಿಡಿಭಾಗಗಳ ಬೆಲೆ ಹಾಗೂ ನೌಕರರ ವೇತನ ಹೆಚ್ಚಳದಿಂದಾಗಿ ಬಸ್ ಉದ್ಯಮವು ಆರ್ಥಿಕ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರವು 1 ವರ್ಷ ಹಿಂದೆ ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಿಸಿ ಲೀಟರ್ಗೆ ₹3 ಹೆಚ್ಚಳ ಮಾಡಿತ್ತು. ಕೇಂದ್ರ ಸರ್ಕಾರವು 4 ಹಂತಗಳಲ್ಲಿ ಒಟ್ಟಾರೆ ₹8.17 ದರ ಹೆಚ್ಚಳ ಮಾಡಿದೆ. ಇದರ ಪರಿಣಾಮವಾಗಿ ಟೈರ್, ರಿಸೋಲಿಂಗ್, ವಾಹನಗಳ ದುರಸ್ತಿ, ಬಿಡಿಭಾಗಗಳ ಖರೀದಿ ಹಾಗೂ ದೈನಂದಿನ ನಿರ್ವಹಣಾ ವೆಚ್ಚಗಳು ಗಣನೀಯವಾಗಿ ಏರಿಕೆಯಾಗಿವೆ ಎಂದು ವಿವರಿಸಿದ್ದಾರೆ. ನೌಕರರ ವೇತನ, ವಿಮೆ, ರಸ್ತೆ ತೆರಿಗೆ ಹಾಗೂ ಇತರ ಕಡ್ಡಾಯ ಶುಲ್ಕಗಳ ಹೆಚ್ಚಳದಿಂದ ಬಸ್ ಮಾಲಕರ ಮೇಲಿನ ಆರ್ಥಿಕ ಹೊರೆ ಮತ್ತಷ್ಟು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ 2020ರ ಅಧಿಸೂಚನೆ ಅನ್ವಯ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಪ್ರಯಾಣ ದರ ರಿಯಾಯಿತಿ ಎಂದಿನಂತೆ ಮುಂದುವರಿಯಲಿದ್ದು, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಬೀಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಯಾಣ ದರ ಪರಿಷ್ಕರಣೆ ಕುರಿತಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಅದರ ಅನ್ವಯವೇ ದರ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿವೆ ಎಂದಿದ್ದಾರೆ. ಕೆನರಾ ಬಸ್ ಮಾಲಕ ಸಂಘದ ಅಧ್ಯಕ್ಷ ರಾಜವರ್ಮ ಬಲ್ಲಾಲ್, ಸದಾನಂದ ಛತ್ರ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ ಶೇಕಡ 3 ರಿಂದ 8% ಹಾಲಿ ದರಕ್ಕೆ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ ₹8 ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ ₹3 ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10 ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿ ಆಗುವಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ ನಾಳೆಯಿಂದ 3 ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ. ರಾಜ್ಯಾದ್ಯಂತ 6,000 ಬಸ್ಸು ನಮ್ಮ ಲೆಕ್ಕದಲ್ಲಿತ್ತು. ಕಳೆದ ಕರೋನಾ ನಂತರ ಈಗ ಹೆಚ್ಚು ಕಮ್ಮಿ 5,300 ಬಸ್ಗಳಿವೆ. ಈ ಎಲ್ಲ ಬಸ್ಗಳಲ್ಲೂ ಖಾಸಗಿ ಮಜಲು ವಾಹನ ಬಸ್ಗಳು, ಇದು ನೈಟ್ ಸರ್ವಿಸ್ ಬಸ್ಗಳಿಗೆಲ್ಲ, ಡೇ ಓಡುವಂಥ ಖಾಸಗಿ ಮಜಲು ವಾಹನ ಬಸ್ಗಳಿಗೆ ಏನು ನಾವು ದರ ಪರಿಷ್ಕರಣೆ ಮಾಡಿದ್ದೇವೆ ಅದು ನಾಳೆಯಿಂದ ಜಾರಿ ಬರ್ತದೆ. ಹೊಸ ದರದ ಅನ್ವಯ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಕನ್ಸೆಷನ್ ಮೊದಲು ಸಿಕ್ತಿತ್ತೋ ಅದು ಮುಂದುವರಿತದೆ.